ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಆಲ್ ಇನ್ ಒನ್ ಕನ್ನಡ ಅಫಿಷಿಯಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ತಮ್ಮನೇಲಿ ನೋಡಿರೋ ಪ್ರಕಾರನೇ ಕೆನರಾ ಬ್ಯಾಂಕ್ದು ಮತ್ತು ಯಾವ ರೀತಿ ಆನ್ಲೈನ್ ಸ್ಕ್ಯಾಮು, ಇದು ಹೊಸ ಸ್ಕ್ಯಾಮು ಯಾವ ರೀತಿ ಫ್ರಾಡ್ ಆಗ್ತಾ ಇದೆ ಅಂತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನೀವು ಫ್ರೆಂಡ್ಸ್, ಆಲ್ ಇನ್ ಒನ್ ಕನ್ನಡ ಅಫಿಷಿಯಲ್ ಚಾನಲ್ ನಮ್ಮದು ನ್ಯೂ ಚಾನಲ್ಲು. ಇದೇ ರೀತಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆನರಾ ಬ್ಯಾಂಕ್ಸ್ನ ಸ್ಕ್ಯಾಮ್ ಆದರೆ ಯಾವ ರೀತಿ ತಡೆಗಟ್ಟೋದು ಮತ್ತು ಸ್ಕ್ಯಾಮ್ ಆದಾದಮೇಲೆ ಯಾವ ರೀತಿ ಪ್ರಿಕಾಷನ್ಸ್ ತೊಗೊಂಡು ಯಾವ ರೀತಿ ಫಂಡ್ನ ಇದು ಮಾಡೋಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೋಸ್ಕರ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ಫಸ್ಟು ಈ ಹ್ಯಾಕರ್ಸ್ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಫೋನ್ಗೆ ಇಲ್ಲ ವಾಟ್ಸಪ್ಪಲ್ಲಿ ಕೆಲವೊಂದು ಸತಿ ಟೈಪ್ಸ್ ಆಫ್ ಸ್ಕ್ಯಾಮ್ಸ್ ಇದೆ. ಒಂದು ಫಿಶಿಂಗ್ ಸ್ಕ್ಯಾಮು, ಒಂದು ಲಿಂಕ್ ಕ್ಲಿಕ್ ಮಾಡಿ ಸ್ಕ್ಯಾಮು, ಒಂದು ಯಾರೋ ಫೋನ್ ಮಾಡಿದಾಗ OTP ಹೇಳೋ ಸ್ಕ್ಯಾಮ್ ಆಗುತ್ತೆ. ಇದೆಲ್ಲ ಓಲ್ಡ್ ಆಯಿತು. ಇವಾಗ ನ್ಯೂ ಸ್ಕ್ಯಾಮ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ, ಇವರು ನೋಡಿ, ಇದು ವಾಟ್ಸಪ್ಪು, ಒಂದು ನಿಮಿಷ ಓಪನ್ ಆಗ್ತಿದೆ ನೋಡಿ. ಇದು ಈ ವಾಟ್ಸಪ್ಪಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ನೋಡಿ ಇಲ್ಲಿ ನೋಡಿ, ನೀವು ಡೈರೆಕ್ಟಾಗಿ ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ನೋಡಿ, ಕೆನರಾ ಬ್ಯಾಂಕ್ ಅಂತ ಒಂದು DP ಹಾಕ್ಕೊಂಡಿದ್ದಾನೆ, ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಹಾಕ್ಕೊಂಡಿದ್ದಾನೆ. ಓಕೆನಾ? ಈ ಕೆನರಾ ಬ್ಯಾಂಕ್ ಹಾಕ್ಕೊಂಡಿರೋನು, ಮತ್ತು ಇಲ್ಲಿ ನೋಡಿ, ಡಿಯರ್ ಯೂಸರ್, ಯುವರ್ ಕೆನರಾ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಬ್ಲಾಕ್ಡ್ 9:30 PM ಟುಡೇ. ಪ್ಲೀಸ್ ಅಪ್ಡೇಟ್ ಯುವರ್ ಪಾನ್ ಕಾರ್ಡ್ ಆ್ಯಂಡ್ ಇಮಿಡಿಯೇಟ್ಲಿ ಓಪನ್ ದ ಕೆನರಾ ಬ್ಯಾಂಕ್ APK. ನೋಡಿ, ಇಲ್ಲೊಂದು ಕೆನರಾ ಬ್ಯಾಂಕ್ APK ಕಳಿಸಿದ್ದಾರೆ. ಓಕೆನಾ? ನೋಡಿ, ಇದು ಕೆನರಾ ಬ್ಯಾಂಕ್ APK ಡೌನ್ಲೋಡ್ ಮಾಡಿ ಅಂತ. ಕೆಲವರು ಏನು ಮಾಡ್ತಾರೆ ಅಂದರೆ, ಈ APKನ ಇನ್ಸ್ಟಾಲ್ ಮಾಡ್ತಾರೆ. ಈ APK ಇನ್ಸ್ಟಾಲ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ, APK ಅಂತಂದರೆ ಆ್ಯಂಡ್ರಾಯ್ಡ್ ಪ್ಯಾಕೇಜ್ ಅಂತ. ಓಕೆನಾ? ಈ APK ಇನ್ಸ್ಟಾಲ್ ಮಾಡಾದ್ಮೇಲೆ ಫುಲ್ ಆ್ಯಕ್ಸಿಸ್ ಆಫ್ ಯುವರ್ ಫೋನು, ನಿಮ್ಮ ಫೋನಲ್ಲಿ ಏನಾದರೂ OTP ಬಂದರೆ, ನಿಮ್ಮ ಫೋನಲ್ಲಿ ಏನಾದರೂ ಒಂಥರ ಏನಂದರೆ, ಇವಾಗ ಈ ಫೋನಲ್ಲಿ ಇದು ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಇದು ಹ್ಯಾಕರ್ ಫೋನು. ನಾನು ಇದು ಒಂದು APK ಕಳಿಸಿರ್ತೀನಿ ಅಂದರೆ ಆ ವಿಡಿಯೋದಲ್ಲಿ, ಆವಾಗ ನಾನು ಇಲ್ಲೇನು ಆಪ್ರೇಟ್ ಮಾಡ್ತೀನೋ ಆಟೋಮೆಟಿಕ್ಕಾಗಿ ನಿಮ್ಮ ಫೋನಲ್ಲಿ ಗೊತ್ತಾಗಲ್ಲ, ಬಟ್ ಆಪ್ರೇಟ್ ಮಾಡ್ಬೋದು. ನಿಮ್ಮ ಫೋನಿಂದ OTP ತೊಗೊಬೋದು, ಎಲ್ಲ ವಿಷನ್ ಮಾಡ್ಬೋದು. ಫೋಟೋಸ್ ಆಗಿರಲಿ, ವೀಡಿಯೋಸ್ ಆಗಿರಲಿ, ಮತ್ತು ಪರ್ಸ್ನಲ್ ಡೀಟೇಲ್ಸ್ ಆಗಿರಲಿ, ಯಾವ್ದು ಬೇಕಾದ್ರೂ ವಿಷನ್ ಮಾಡ್ಬೋದು. ಓಕೆನಾ? ಈ ರೀತಿ ಸ್ಕ್ಯಾಮ್ ಕಳಿಸ್ತಾರೆ ನಿಮ್ಗೆ. ನೋಡಿ, ಡಿಯರ್ ಕಸ್ಟಮರ್ ಅಂತ, ಈ ಥರ ಕೆನರಾ ಬ್ಯಾಂಕ್ ಸ್ಕ್ಯಾಮ್ ಅಂತ. ನೋಡಿ, ಇದು ರೀಸೆಂಟಾಗಿ June 3 ಕ್ರಿಯೇಟ್ ಆಗಿರೋದು. ನೀವು ಯಾವಾಗ ಈ APK ಇನ್ಸ್ಟಾಲ್ ಮಾಡ್ತೀರೋ ಆವಾಗ ಅವ್ನು ಆ್ಯಕ್ಸಿಸ್ ತೊಗೊಂಡು, ನೀವು ಇಲ್ದಾಗ ಆ OTPನ ಆಗಿರ್ಬೋದು, ಇಲ್ಲ ಅಮೌಂಟ್ ಫ್ರಾಡ್ ಆಗಿರ್ಬೋದು, ಯಾವ ರೀತಿ ಕೆನರಾ ಬ್ಯಾಂಕ್ AI1 ಅಂತ ಆ್ಯಪ್ ಇರೋದೆ ಗೊತ್ತಾ ನಿಮಗೆ? ಆನ್ಲೈನಲ್ಲಿ ಸಿಗುತ್ತೆ, ನೆಟ್ ಬ್ಯಾಂಕಿಂಗ್ ಅಂತ ಆ್ಯಪು. ಆ ಆ್ಯಪ್ ಅಂದ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ತೀರಾ. ಇನ್ಸ್ಟಾಲ್ ಮಾಡಾದಮೇಲೆ ಅವನು ಏನು ಮಾಡ್ತಾನೆ ಅಂತಂದರೆ, ಕೆನರಾ ಬ್ಯಾಂಕ್ ಫಸ್ಟು ನಿಮ್ಮದು ATM ಕಾರ್ಡ್ ಪಿನ್ನ ಎರೇಸ್ ಮಾಡ್ತಾರೆ. ಯಾಕೆಂದರೆ ಈ APKಯಿಂದ ಸಿಮ್ ಕಾರ್ಡು ಇಲ್ಲೇ ಇರುತ್ತೆ. ನೋಡಿ, ಸ್ಕ್ಯಾಮ್ ಆಗಬೇಕಾದ್ರೆ ಆ್ಯಪ್ಗಳಲ್ಲಿ ಇವಾಗ ನೀವು ಫೋನ್ಪೇ ಮಾಡಬೇಕು ಅಂತಂದರೆ ಸಿಮ್ಮಿಲಿರಬೇಕು. ಓಕೆನಾ? ಸಿಮ್ ಇದ್ದರೆ ಮಾತ್ರ ನೀವು ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ಏನೇ ರೀತಿಯಾದಂಥ UPI ಇದು ಮಾಡ್ಕೊಂಡು ಇದು ಮಾಡ್ಬೋದು. ಓಕೆನಾ? ಸಿಮ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಏನು ಮಾಡ್ತಾರೆ ಅಂದರೆ, APK ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ಫೋನಿಂದನೇ, ನಿಮ್ಮ ಫೋನ್ ಆ್ಯಕ್ಸಿಸಿಂದನೇ ನೀವೇ ಮಾಡಿರೋ ಥರ ನಿಮ್ಮ ಸಿಮ್ಮು ಇಲ್ಲೇ ಇರುತ್ತೆ, ಆ್ಯಪು ಇದರಲ್ಲೇ ಪ್ರಿಬಿಲ್ಡ್ ಆಗಿರುತ್ತೆ, ಡೀಟೇಲ್ಸು ಇದರಲ್ಲಿರುತ್ತೆ, ಆಧಾರ್ ಕಾರ್ಡ್ ಇರ್ಬೋದು, ATM ಕಾರ್ಡ್ ಇರ್ಬೋದು, ಎಲ್ಲ UPI ಪಿನ್ನ ಇರ್ಬೋದು, ಎಲ್ಲ ಫರ್ಗೆಟ್ ಮಾಡ್ತಾರೆ. ಓಕೆನಾ? ಮೆಸೇಜ್ನ ಫರ್ಗೆಟ್ ಮಾಡ್ಕೊತಾರೆ. ಓಕೆನಾ? ಇದು ನಮ್ಮ ನಿಯರೆಸ್ಟ್, ನಮ್ಮ ಮನೆ ಪಕ್ಕದಲ್ಲಿರೋರದೇ ಆಗಿದ್ದು. ಅದಾದಮೇಲೆ ಸ್ಕ್ಯಾಮ್ ಆದಮೇಲೂ ಕೂಡ ಮತ್ತೆ ಇದನ್ನು ಈ ಒಂದನ್ನ APKನ ಕಳಿಸಿದ್ದಾರೆ. ಮತ್ತು ನನಗೂ ಇಲ್ಲಿ ನೋಡಿ, ನನಗೂ ಒಂದು ವಾಟ್ಸಪ್ಪಲ್ಲಿ ಇದು ಮಾಡಿದ್ದಾರೆ. ಏನಂತ, ಕೆನರಾ ಬ್ಯಾಂಕ್ ಅಲ್ಲ, ಇದು ಯಾರೋ ನೋಡಿ, ಮಹೇಶ್ ದಾಗದೀರ್ ಅಂತ. ಹಾಯ್ ಬಾಯ್, ನೋಡಿ, ಗೂಗಲ್ ಪೇ ಮಾಡಿ ಫೋನ್ ನಂಬರ್ನ ಹಾಕ್ಬಿಟ್ಟು ಇದು ಅಮೌಂಟ್ನ ಇದು ಮಾಡಿದ್ದಾರೆ. ಇವ್ನು ನೋಡಿ, ಇವ್ನ ಪ್ರೊಫೈಲ್ ನೋಡಿ ನೀವು. ಇವರೆಲ್ಲ ಹ್ಯಾಕರ್ಸು, ಇವೆಲ್ಲ ಫ್ರಾಡ್. ನೋಡಿ, ಅವ್ರಿಗೆ ದಿನಕ್ಕೆ ಒಂದು ಪೇಷನ್ಸ್ ಲೆವೆಲ್ ಇರುತ್ತೆ. ಅವರು ಟ್ರೈ ಮಾಡ್ತಾ ಅಮೌಂಟ್ ಮಾಡ್ತಾರೆ. ಓಕೆನಾ? ನೋಡಿ, 1,500,000 ಅಮೌಂಟ್ ಕೊಟ್ಟಿರ್ತಾರೆ. ಯಾರೋ ರ್ಯಾಂಡಮಾಗಿ ಫೋನ್ಪೇಲಿ ಹೋಗ್ಬಿಟ್ಟು ಅಮೌಂಟ್ ಹೊತ್ತಾರೆ. ಓಕೆನಾ? ಮತ್ತು ಇದರಲ್ಲಿ ನೋಡಿ, ನೀವು ನೋಡ್ಬೋದು, ಈ ಥರ APK ಕಳಿಸ್ತಾರೆ. ಈ ಥರ ಕೆನರಾ ಬ್ಯಾಂಕು ಯಾವುದೇ ರೀತಿಯಾದಂಥ APK, ಕೆನರಾ ಬ್ಯಾಂಕ್ ಅಂತಲ್ಲ, ಯಾವುದೇ ರೀತಿ ಬ್ಯಾಂಕ್ಗಳೇ ಆಗಲಿ, APKನೇ ಆಗಲಿ, ಏನೇ ಆಗಲಿ, ಪಾನ್ ಕಾರ್ಡ್ ಆಗಲಿ, ಏನೇ ಆಗಲಿ, ಪರ್ಸ್ನಲ್ ಡೀಟೇಲ್ಸ್ ಆಗಲಿ, ಲಿಂಕ್ ಮಾಡಿ, ಕ್ಲಿಕ್ ಮಾಡಿ ಅಂತ ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ ಆಗಲಿ ಮೆಸೇಜ್ನ ಮಾಡಲ್ಲ. ಓಕೆನಾ? ಇದನ್ನು ನೋಡಿ, ನಿಮಗೆ ಕೆನರಾ ಬ್ಯಾಂಕ್ ಅವರು ಮೆಸೇಜ್ ಮಾಡಿರೋವಂಥದ್ದು ನಾನು ನಿಮಗೆ ವಿಡಿಯೋದಲ್ಲಿ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಅಲ್ಲಿ ನೀವು ನೋಟಿಫಿಕೇಷನ್ ನೋಡ್ಬೋದು, ಲಿಂಕ್ನ ಒತ್ತಬಾರ್ದು ಅಂತೆಲ್ಲ ಇದು ಮಾಡಿದ್ದಾರೆ. ಓಕೆನಾ? ನೋಡಿ, ಈ ರೀತಿ ಸ್ಕ್ಯಾಮ್ ಆಗುತ್ತೆ. ಓಕೆ, ಈ ರೀತಿ ಎಲ್ಲ ಸ್ಕ್ಯಾಮ್ ಆದಮೇಲೆ ನಾವು ಏನು ಮಾಡಬೇಕು, ಫಸ್ಟು ಪ್ರೊಸೀಜರ್ ಏನು ಮಾಡಬೇಕು? ನಾನು ಹೇಳೋ ಪ್ರಕಾರ ನೋಡಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಮನಿ ಕಳ್ಕೊಳ್ಳೋಕೆ ಮುಂಚೆ ಈ ಥರ APKಗಳ್ನ ಒತ್ತಿಲ್ಲದೆ ಬೆಸ್ಟ್ ಆಪ್ಷನ್. ಅಂದರೆ ಪ್ರಿವೆನ್ಷನ್ ಬೆಟರ್ ದೆನ್ ಕೇರ್ ಅಂತಾರಲ್ಲ, ಮುಂಚೆನೇ ನಾವು ಕೇರ್ ತೊಗೊಂಡ್ರೆ ಬೆಸ್ಟ್ ಸೊಲ್ಯೂಷನ್ ಅದು. ಓಕೆನಾ? ಓಕೆ, ಏನೋ ಒತ್ತಿ ಫ್ರಾಡ್ ಆಲ್ರೆಡಿ ಆಗಿದೆ ಅಂದಾಗ ನಾವೇನು ಮಾಡಬೇಕು? ಫಸ್ಟ್ ಆಫ್ ಆಲ್ ನೀವು ಫಸ್ಟು ನಿಮ್ಮ ಬ್ರ್ಯಾಂಚ್ ಯಾವುದಿದೆ ಬ್ಯಾಂಕ್ ಅಕೌಂಟು, ಆ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಫಸ್ಟು ಬ್ರ್ಯಾಂಚಲ್ಲಿ ಕಂಪ್ಲೇಂಟ್ ಕೊಡಿ, ರಿಜಿಸ್ಟ್ರೇಷನ್ ಮಾಡಿ. ಓಕೆನಾ? ಅಲ್ಲಿ ಮಿನಿ ಸ್ಟೇಟ್ಮೆಂಟ್ ತೊಗೊಳ್ಳಿ, ನಿಮ್ಮದು ಪಾಸ್ಬುಕ್ದೇ ಆಗಿರ್ಬೋದು, ಏನಾದರೂ ನಿಮ್ಮದು ಅಕೌಂಟ್ ಟ್ರಾನ್ಸಾಕ್ಷನ್ ಮಿನಿ ಸ್ಟೇಟ್ಮೆಂಟ್, ಯಾವ ಅಕೌಂಟಿಂದ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಬರುತ್ತೆ. ಓಕೆನಾ? ಮಿನಿ ಸ್ಟೇಟ್ಮೆಂಟ್ ತೊಗೊಂಡು ಹೈಲೈಟ್ ಮಾಡಿಸಿ, ಮತ್ತು ಕೆನರಾ ಬ್ಯಾಂಕಲ್ಲಿ ಒಂದು ಕಂಪ್ಲೇಂಟ್ ಕೊಡಿ. ಆಮೇಲೆ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಬೇಕಾಗುತ್ತೆ ನಿಮಗೆ. ಅದಕ್ಕೆ ನೀವು 1930 ಅಂದರೆ ಸೈಬರ್ ಕ್ರೈಮ್ ಸೆಕ್ಯೂರಿಟಿ ಒಂದು ಏನಿದೆಯಲ್ಲ 1930
ಅವ್ರು ಫೋನ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಡೀಟೇಲ್ಸು, ಮತ್ತು ತಂದೆ ಹೆಸರು, ತಾಯಿ ಹೆಸರು, ಮತ್ತು ಕೆನರಾ ಬ್ಯಾಂಕಿಗೆ ಕಂಪ್ಲೇಂಟ್ ಕೊಟ್ಟಿರೋ ಒಂದು ಸೀಲ್ ಸಿಗ್ನೇಚರ್ ಹಾಕ್ಕೊಡ್ತಾರೆ. ಮತ್ತು ಯಾವ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸೈಬರ್ ಸೆಕ್ಯೂರಿಟಿಲಿ ನೀವು ಕಂಪ್ಲೇಂಟ್ ಕೊಡ್ಬೋದು. ಓಕೆನಾ? ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಡ್ತೀರಾ. ಕೊಟ್ಟಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಸೈಬರ್ ಕ್ರೈಮ್ ಅವರು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿರುತ್ತೆ, ಬ್ಯಾಂಕಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಆ ಅಮೌಂಟು ರೀಫಂಡ್ ಅಂದರೆ ಫುಲ್ ಕಂಪ್ಲೀಟಾಗಿ ನೀವು ಯಾವ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿತ್ತಲ್ಲ ಹ್ಯಾಕರ್ದು, ಆ ಹ್ಯಾಕರ್ದು ಫುಲ್ ಬ್ಯಾಂಕ್ ಅಕೌಂಟ್ನ ಸೀಸ್ ಮಾಡ್ತಾರೆ. ಅವನೇನು ಟ್ರಾನ್ಸಾಕ್ಷನ್ ಮಾಡ್ದಂಗೆ ಇದು ಮಾಡ್ತಾರೆ. ಅವನದ್ರಲ್ಲಿ ಫಂಡ್ ಇತ್ತು ಅಂದರೆ ಇಮಿಡಿಯೇಟ್ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕೆನರಾ ಬ್ಯಾಂಕಿಂದ ಯೂನಿಯನ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ. ಯೂನಿಯನ್ ಬ್ಯಾಂಕ್ ಅವ್ರಿಗೆ ಕೆನರಾ ಬ್ಯಾಂಕ್ ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ, ಈ ಥರ ಬ್ಲಾಕ್ ಮಾಡಿ, ಈ ಥರ ಫ್ರಾಡ್ ಆಗಿದೆ ಅಮೌಂಟು ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡಿಬಿಟ್ಟು ಆ ಪರ್ಸನ್ ಯಾರ್ದಿದೆಯಲ್ಲ ಅದು ಫುಲ್ ಎಲ್ಲ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಾದ್ಮೇಲೆ ಆ ಪರ್ಸನ್ದು ಏನಾದರೂ ಅವ್ನು ಹ್ಯಾಕರ್ ಆಗಿದ್ದರೆ ಅಮೌಂಟು ಬರೋ ಚಾನ್ಸಸ್ ಇರುತ್ತೆ. ಸೈಬರ್ ಸೆಕ್ಯೂರಿಟಿ ನೀವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಓಕೆ, ಒಟ್ಟಿನಲ್ಲಿ ನೀವು ಕೊಡುವಂಥ ಕಂಪ್ಲೇಂಟ್ನ ಕೊಡಬೇಕು. ಓಕೆನಾ? ಅದಾದಮೇಲೂ ನೀವು ಇದೇ ಥರ APKಗಳ್ನ ಮತ್ತೆ ಇನ್ಸ್ಟಾಲ್ ಮಾಡಿದ್ರೆ ಮತ್ತೆ ಹ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅಂಬಾನಿ ಮಗುನ ಮದುವೆಗಾಗಲಿ ಆ ಗಿಫ್ಟ್ ಆಫರು, ಈ ಗಿಫ್ಟ್ ಆಫರು, ರೀಚಾರ್ಜ್ ಫ್ರೀ ಆ ಥರ ಅಂತ ಫಿಶಿಂಗ್ ಹ್ಯಾಕಿಂಗ್ ಥರ ಎಲ್ಲ ನೀವು ಲಿಂಕ್ನ ಯಾವುದೇ ರೀತಿ ಕ್ಲಿಕ್ ಮಾಡ್ದೇನೆ ಈ ಥರ ನೋಡಿ, ಕೆನರಾ ಬ್ಯಾಂಕಿಂದ APK ಆಗಿರ್ಬೋದು, ಯೂನಿಯನ್ ಬ್ಯಾಂಕಿಂಗ್ ಆಗಿರ್ಬೋದು, SBI ಬ್ಯಾಂಕ್ ಇರ್ಬೋದು, ಯಾವುದೇ ರೀತಿ ಬ್ಯಾಂಕ್ ರೀತಿ ಆಗಲಿ, ಯಾವುದೇ ಬ್ಯಾಂಕ್ ಆಗಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಲಿ, ಪಾನ್ ಕಾರ್ಡ್ ಆಗಲಿ, ಏನೇ ಆಗಲಿ APKಗಳ್ನ ಕಳಿಸಲ್ಲ. ಓಕೆನಾ? ನೀವೇನೇ ಒಂದು ಡೌನ್ಲೋಡ್ ಮಾಡ್ತೀನಿ ಅಂದರೂ ಪ್ಲೇಸ್ಟೋರ್ ಇರುತ್ತಲ್ವ ನಿಮ್ಮ ಗೂಗಲ್ ಪೇಲಿ, ನಿಮ್ಮ ಫೋನಲ್ಲಿ ಯಾವುದರಲ್ಲೂ ಪ್ಲೇಸ್ಟೋರ್ ಇರುತ್ತಲ್ಲ, ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಕೆನರಾ ಬ್ಯಾಂಕ್ ಏನು ಆ್ಯಪ್ ಇರಬೇಕು ನೋಡಿ, ಕೆನರಾ ಬ್ಯಾಂಕು ಆ್ಯಪ್ ನೋಡಿ, ಕೆನರಾ ಬ್ಯಾಂಕ್ ಮೊಬೈಲ್ A1 ಆ್ಯಪ್. ಓಕೆನಾ? ಈ ಒಂದು ಆ್ಯಪು ನೋಡಿ, ಪ್ಲೇಸ್ಟೋರಲ್ಲಿ ನೀವು ಯಾವುದೇ ರೀತಿ ಇನ್ಸ್ಟಾಲ್ ಮಾಡೋದು ಸೆಕ್ಯೂರ್ ಆಗಿರುತ್ತೆ, 100% ಜೆನ್ಯೂನ್ ಆಗಿರುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡಿ. ಈ APKನೇ ಹ್ಯಾಕರ್ ಕಳಿಸಿರೋದು ನಮಗೆ. ಓಕೆನಾ? ಇದೇನು ಕಾಣಿಸ್ತಿದೆಯಲ್ಲ, ನೀವು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ನೋಡಿ, ನೀವು ಇಲ್ಲಿ APK ನೋಡ್ಬೋದು. ನೀವು ಇಲ್ಲಿ ನೋಡಿ, ಇಲ್ಲಿ APK ಇರೋದು ಕೆನರಾ ಬ್ಯಾಂಕ್ APK ಅಂತ. ನೀವು ಈ APK 5.2 MB ಏನಿದೆಯಲ್ಲ, ನೀವು ಇನ್ಸ್ಟಾಲ್ ಮಾಡಾದ್ಮೇಲೆ ಫುಲ್ ಆ್ಯಕ್ಸಿಸ್, ಈ ಕೆನರಾ ಬ್ಯಾಂಕ್ AI ಬ್ಯಾಂಕಿಂದು ಫುಲ್ ಆ್ಯಕ್ಸಿಸ್ನ ಪಡ್ಕೊತಾರೆ. ಆವಾಗ ನೀವೇನು ಮಾಡ್ತಾರೆ ಅಂದರೆ ಕೆನರಾ ಬ್ಯಾಂಕ್ ATM ಪಾಸ್ವರ್ಡ್ ರಿಸೆಟ್ ಮಾಡ್ತಾರೆ. ಆದಂಥ ನಿಮ್ಮ UPI ರಿಸೆಟ್ ಮಾಡ್ಕೊಂಡು ಮನಿನ ಟ್ರಾನ್ಸ್ಫರ್ ಮಾಡ್ಕೊತಾರೆ. ಎಷ್ಟಿರುತ್ತೋ ಅಷ್ಟು, 10,000 ಇದ್ರೆ 10,000, 1 ಲಕ್ಷ ಇದ್ರೆ 1 ಲಕ್ಷ. ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರ್ತಾರೆ. ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ಎಷ್ಟು ಬರುತ್ತೋ ಅಷ್ಟು, ಅವ್ರಿಗೆ ಎಷ್ಟು ಸಿಗುತ್ತೋ ಅಷ್ಟು ಇದು ಮಾಡ್ಕೊತಾರೆ. ಅದಕ್ಕೋಸ್ಕರ ಈ ರೀತಿ ಯಾವುದೇ ರೀತಿಯಾದಂಥ ಫ್ರಾಡ್ಗೆ ನೀವು ಹೋಗಬೇಡಿ. ಅದಕ್ಕೋಸ್ಕರ ಯಾವುದೇ ರೀತಿ ಲಿಂಕ್ನ ಕ್ಲಿಕ್ ಮಾಡಬೇಡಿ. ಓಕೆನಾ? ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ, ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ವೀಡಿಯೋಗಾಗಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.